ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಇಷ್ಟಪಟ್ಟಪ್ಪರ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಂಜುಗೆ ತಂಬುಳಿ ಮಾಡೋಕ್ಕೆ ಹೇಳಿರ್ತಾರಲ್ವ ನಿಂಗವಜ್ಜಿ, ತಂಬುಳಿ ಮಾಡೋಕ್ಕೆ ಅಂತ ಹೋಗಿರ್ತಾಳೆ ಅಂಜು. ತಂಬುಳಿ ಮಾಡೋಕ್ಕೆಲ್ಲ ಅವಳಿಗೆ ಟೀ ಕಾಫಿನೇ ಮಾಡೋಕ್ಕೆ ಬರೋದಿಲ್ಲ, ಅಂಥದ್ರಲ್ಲಿ ತಂಬುಳಿ ಹೇಗೆ ಮಾಡ್ತಾಳೆ. ಸೊ ತಂಬುಳಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನೋಡಿಕೊಂಡು ತಂಬುಳಿ ಮಾಡ್ತಾ ಇರ್ತಾಳೆ. ಅವಳ ಆಕಾರ ವಿಕಾರ ಎಲ್ಲ ತಪ್ಪಿ ಹೋಗಿರುತ್ತೆ. ಏನಂತಂದರೆ ಎಲ್ಲ ಮೈಯೆಲ್ಲ ಚಲ್ಕೊಂಡಿರ್ತಾಳೆ. ಬರ್ತಾಳೆ ಭೂಮಿ, ಅಂಜು ಏನಿದೆಲ್ಲ ಅಂತ ಕೇಳ್ತಾಳೆ. ಅದೇ ಯೂಟ್ಯೂಬ್ ನೋಡಿಕೊಂಡು ತಂಬುಳಿ ಮಾಡೋಕ್ಕೆ ಹೋದೆ, ಈಗ ಆಗೋಯ್ತು ಭೂಮಿ ಅಂತ ಹೇಳ್ತಾಳೆ. ಆಯ್ತು ಇವಾಗ ನೀನು ಅಳ್ಬೇಡ, ನಾನೊಂದು ಕೆಲಸ ಮಾಡ್ತೀನಿ, ಆದರೆ ನಿಂಗವಜ್ಜಿಗೆ ನೀನು ಹೇಳ್ಬಾರ್ದು, ನಾನೇ ತಂಬುಳಿ ಮಾಡ್ತೀನಿ, ಆಮೇಲೆ ನೀನೇ ಮಾಡಿದ್ದು ಅಂತ ಹೇಳಿ ನಿಂಗವಜ್ಜಿಗೆ ಹೇಳುವಂತೆ ಅಂತ ಹೇಳಿದ ತಕ್ಷಣ ಸರಿ ಭೂಮಿ ಅಂತ ಒಪ್ಕೋತಾಳೆ. ನೋಡಿ ಭೂಮಿ ಬಗ್ಗೆ ಎಷ್ಟೊಂದು ದ್ವೇಷ, ಎಷ್ಟೊಂದು ಕೋಪ ಇಟ್ಕೊಂಡಿದ್ದಾರೆ ಅಮ್ಮ ಮಗಳು. ಭೂಮಿನ ಕತೆ ಮುಗಿಸೇ ಬಿಡಬೇಕು, ಅವಳನ್ನ ಸಾಯಿಸೇ ಬಿಡಬೇಕು ಅಂತ ಹೇಳ್ತಾರೆ. ಪಾಪ ಅವ್ರ ತಂದೆ ತಾಯಿ ಮಗಳನ್ನು ದೂರ ಮಾಡಿದ್ದಾರೆ, ಮತ್ತು ಸಾಯಿಸಬೇಕು ಅಂತ ಕೂಡ ಸ್ಕೆಚ್ ಹಾಕ್ತಿದ್ದಾರೆ. ಆದರೂ ಕೂಡ ಭೂಮಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಮಾಡ್ತಾಳೆ. ಒಳ್ಳೆಯವರು ಕೆಟ್ಟವರು ಆಗದಿರೋರು ಆಗೋರ್ಗು. ಅದೇ ಹೇಳ್ತಾರಲ್ಲ ಏನಂತಂದರೆ, ನಮಗೆ ಯಾರು ಏನೇ ಕೂಡ ಮಾಡಿದ್ರು ಕೂಡ ನಮ್ಮ ಮನೆಗೆ ಬಂದವ್ರನ್ನ ಏನಂತಂದರೆ ನಮ್ಮ ಮಿತ್ರರ ಥರನೇ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೋ ದೊಡ್ಡವರು. ಅದೇ ರೀತಿ ಇಲ್ಲಿ ಭೂಮಿ ಕೂಡ ಏನು ಮಾಡ್ತಾಳೆ ಅಂತಂದರೆ ತಂಬುಳಿನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಳೆ. ಅಂಜುಗೆ ಹೆಲ್ಪ್ ಮಾಡೋದೇನು, ಪೂರ ತಂಬುಳಿನೇ ಮಾಡ್ತಾಳೆ. ಸೊ ಹೋಗ್ತಾಳೆ ಇವಳು, ಅಂಜು ಹೋಗ್ತಾಳೆ, ಅಲ್ಲಿಗಿರ್ಕೊಂಡು ಹಿ ಅಂತ ಅಲ್ಲಿಗಿರ್ಕೊಂಡು ಹೋಗ್ತಾಳೆ. ಹೋದ ತಕ್ಷಣ ನಿಂಗವ್ವಾಜಿ ಇದ್ದವಳು ಎಲ್ಲೇ ತಂಬುಳಿ ಅಂತ ಕೇಳ್ತಾಳೆ. ತಂಬುಳಿ, ತಂಬುಳಿನ ತಂದೆ ಅಜ್ಜಿ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾಳೆ. ತಗೊಂಡು ಹೋದ ತಕ್ಷಣ ಹಾ ಎಷ್ಟು ಚೆನ್ನಾಗಿದೆ ಈ ತಂಬುಳಿ, ಈ ಮಾಡಿರೋ ಕೈಗೆ ವಜ್ರದ ಉಂಗುರನ ತೊಳಸ್ಬೇಕು ಅಂತ ಹೇಳ್ಬಿಟ್ಟು ನಿಂಗವ್ವಾಜಿ ಹೇಳ್ತಾರೆ. ಅಂಜು ಇದ್ದವಳು ನಿಲ್ಕೊಂಡು ಖುಷಿ ಪಡ್ತಾ ಇರ್ತಾಳೆ, ಅಜ್ಜಿ ನನಗೆ ವಜ್ರದ ಉಂಗುರ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಕೊಡಿ ಅಜ್ಜಿ ಅಂದ ತಕ್ಷಣ ಏನ ಅಂತ ಹೇಳಿದ ತಕ್ಷಣ ಅದೇ ವಜ್ರದ ಉಂಗುರನ ಅಂತ ಹೇಳ್ತಾಳೆ. ನಾನು ಹೇಳಿರೋದು ಈ ತಂಬುಳಿ ಮಾಡಿರೋ ಕೈಗೆ, ಈ ತಂಬುಳಿ ಮಾಡಿರೋದು ಯಾರು ಅಂತ ನನಗೆ ಗೊತ್ತು ಅಂತ ಹೇಳಿ. ನಿಂಗವ್ವಾಜಿಗೆ ಎಲ್ಲ ಗೊತ್ತಾಗುತ್ತೆ. ನೋಡಿ ಹಿರಿಕರೆ ಹಾಗೆ ನಾವೇನು ನೋಡೇ ಇಲ್ಲ ಗಮನಿಸೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅವರು ಎಲ್ಲ ಕಡೆ 10 ಕಡೆನೂ ಕಣ್ಣನ್ನು ಇಟ್ಟಿರ್ತಾರೆ, ಎಲ್ಲ ಕಡೆನೂ ಗಮನ ಹರಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ತಂಬುಳಿ ಮಾಡಿರೋದು ಭೂಮಿ ಅನ್ನೋ ವಿಷಯ ನಿಂಗವ್ವಾಜಿಗೆ ಗೊತ್ತಾಗುತ್ತೆ. ತಂಬುಳಿ ಮಾಡಿರ್ತಕ್ಕಂಥ ಮನಸ್ವಿನಿ ಕೈಗೆ ವಜ್ರದುಂಗುರ ತೊಡಿಸ್ಬೇಕು ಅಂತ ಹೇಳಿರೋದು ನಾನು, ನಿನಗಲ್ಲ ಅಂದ ತಕ್ಷಣ ಗುರಾಯಿಸ್ತಾಳೆ ಅಂಜು. ಭೂಮಿಗೆ ಫುಲ್ ಖುಷಿ ಆಗುತ್ತೆ. ಸೊಸೆ ಅಂತ ಸಿಕ್ಕರೆ ಇಂಥ ಸೊಸೆನೇ ಸಿಗಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಭೂಮಿಗೆ ತುಂಬ ಖುಷಿ ಆಗುತ್ತೆ. ನೋಡಿದ್ರೆ ಈ ದೇವಯಾನಿ ಅಂಜು ನೋಡಿದ್ರೆ ಇವಳನ್ನ ಹೆಂಗಾರ ಮಾಡಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ಕಡೆ ಅಶ್ವಿನಿ ಕೂಡ ಇವಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ನಮ್ಮ ಅಜಿತ್ ಸಾಹೇಬರು ಕೂಡ ಬರ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಅವರೇ ಬಂದು ಇವಳನ್ನ ಕಾಪಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇನ್ನು ಶ್ರವಣ್ ಮತ್ತು ಶಾರದಮ್ಮ ಮನಸ್ವಿನಿ ನಿಜವಾಗ್ಲೂ ಇವರೇ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗದೆ ಅವಾಗ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಸದ್ಯಕ್ಕಂತೂ ತಂಬುಳಿ ಮಾಡಿದ್ದು ಭೂಮಿಗೆ ತುಂಬ ಕ್ರೆಡಿಟ್ ಕೊಟ್ಟಿದ್ದಾರೆ ನಿಂಗವ್ವಾಜಿ. ವಜ್ರದ ಉಂಗುರವನ್ನು ಕೂಡ ತೊಡಿಸ್ತೀನಿ ಅಂತ ಹೇಳಿದ್ದಾರೆ, ಕೈಗೆ ತೊಡಿಸ್ಬೇಕು ಅಂತ ಹೇಳಿದ್ದಾರೆ. ಇದು ನೋಡಿ ಮತ್ತೂಟ ದಗದಗ ಅಂತ ಉರಿತಾ ಇದೆ ಅಂಜುಗೆ ಮೈ. ಇನ್ನು ಹೋಗಿ ಅಮ್ಮನ ಹತ್ರ ಏನು ಫಿಟ್ಟಿಂಗ್ ಇರ್ತಾಳೋ ಏನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.